tax to be collected. Etc. Okay. ಸೊ ಗೌರ್ಮೆಂಟ್, ಕಾರ್ಪೊರೇಷನ್, ಬ್ಯಾಂಕ್ಸ್ ಎಕ್ಸೆಟ್ರಾ. ಇದು ಕೂಡ ಥರ್ಡ್ ಟೈಪ್ ಆಫ್ ಎಕನಾಮಿಕ್ ಏಜೆಂಟ್ಸ್ ಅಂತ ಹೇಳ್ಬೋದು ನಾವು. ಈ 3 ಮ್ಯಾಕ್ರೋ ಎಕನಾಮಿಕ್ ಎಂಟಿಟೀಸ್ ಏನು ಮಾಡುತ್ತೆ ಅಂದರೆ ದೇ ವಿಲ್ ಟೇಕ್ ಸರ್ಟನ್ ಎಕನಾಮಿಕ್ ಡಿಸಿಷನ್ಸ್. ಕೆಲವೊಂದು ಎಕನಾಮಿಕ್ ಡಿಸಿಷನ್ಸ್ ಕೂಡ ತಗೋತಾರೆ. ಏನಪ್ಪ ಅದರಲ್ಲಿ ಅಂದರೆ ಹೌ ಮಚ್ ಟು ಸ್ಪೆಂಡ್ ಅಲ್ವಾ. ಸೊ ಎಷ್ಟು ಖರ್ಚು ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ will decide like how much I can spend, okay, on purchase of giving certain facilities for the people. ಲೈಕ್ ಈಗ ರೇಷನ್ ಕೊಡಬೇಕಪ್ಪ BPL ಕ್ಯಾಟಗರಿ ಜನಗಳಿಗೆ ಅಂದರೆ ಎಷ್ಟೆಷ್ಟು kg ಎಲ್ಲಿ ಯಾವ್ಯಾವ ಫುಡ್ ಐಟಮ್ನ ಕೊಡಬೇಕಾಗತ್ತೆ ಅಲ್ವಾ. ಸೊ ಈಗ ಸಪೋಸ್ ಅಕ್ಕಿ ಕೊಡ್ತಾ ಇದ್ದಾರೆ, ರೈಸ್, ಓಕೆ, ದೆನ್ ರಾಗಿ, ದೇ ಆರ್ ಗಿವಿಂಗ್ ಫಾರ್ ದ ಪೀಪಲ್ ಹೂ ಆರ್ ಕಮಿಂಗ್ ಅಂಡರ್ BPL ಕ್ಯಾಟಗರಿ ಅಂದರೆ ಎಷ್ಟು ಖರ್ಚು ಮಾಡ್ಬೇಕು ನಾನು ಅಲ್ವಾ, ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡಬೇಕಾಗತ್ತೆ ಅಲ್ವಾ. ಡಿಪೆಂಡ್ಸ್ ಆನ್ ನಂಬರ್ ಆಫ್ ಪೀಪಲ್ ದೇ ಆರ್ ಇನ್ ದ ಫ್ಯಾಮಿಲಿ, ಅದು ಕರೆಕ್ಟು. ಬಟ್ ಓವರ್ ಆಲ್ ಎಷ್ಟು ಎಕ್ಸ್ಪೆನ್ಸ್ ನಾನು ಬೇರ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಪಾವರ್ಟಿ ಪ್ರಾಬ್ಲಮ್ ಇದೆ, ಅದನ್ನು ರಿಮೂವ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಗೌರ್ಮೆಂಟ್ ಆಗಿರೋವಂಥದ್ದು ಸೊ ಫುಡ್ನ ಸಪ್ಲೈ ಮಾಡ್ತಿದೆ ಅಂದರೆ ಫುಡ್ ಐಟಮ್ಸ್, ಹೌದು ತಾನೆ. ಸೊ ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ವೀಟ್. ಸೊ ಈ ರೀತಿ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಕೊಡಬೇಕು, ಓವರ್ ಆಲ್ ಎಷ್ಟು ಖರ್ಚಾಗ್ತಾ ಇದೆ ಅನ್ನೋದನ್ನು ಡಿಸೈಡ್ ಮಾಡಬೇಕು ಯಾರು, ಗೌರ್ಮೆಂಟ್ ಆದಂಥವ್ರು ಅಲ್ವಾ. ಮತ್ತು ನೆಕ್ಸ್ಟ್ ಇಫ್ ಯು ಟೇಕ್ ವಾಟ್ ಇಂಟ್ರೆಸ್ಟ್ ರೇಟ್ ಟು ಚಾರ್ಜ್ ಆನ್ ಕ್ರೆಡಿಟ್ ಅಂದರೆ ಬ್ಯಾಂಕ್ಸ್ ತೊಗೊಳ್ಳಿ. ವಾಟ್ ಈಸ್ ಅ ಫಂಕ್ಷನ್ ಆಫ್ ಬ್ಯಾಂಕ್. ಬ್ಯಾಂಕ್ ವಿಲ್ ಬಿ accepting the deposit from the public, okay, and it will be returning it for the public when they demand for it ಅಲ್ವಾ. ಬ್ಯಾಂಕ್ ಅಂದರೆ ನಾವೀಗ ಅಲ್ಲಿ ದುಡ್ಡನ್ನ ಡೆಪಾಸಿಟ್ ಕೂಡ ಮಾಡ್ತಿರ್ತೀವಿ, ಅಲ್ಲಿ ಆ ಡೆಪಾಸಿಟ್ ಮಾಡಿರೋಂಥ ಅಮೌಂಟ್ ಯಾವಾಗ ನಮಗೆ ಬೇಕಾಗುತ್ತೋ ಸೊ ನಾವು ಇಲ್ಲಿಂದ ವಿತ್ಡ್ರಾ ಕೂಡ ಮಾಡ್ತಿರ್ತೀವಿ ಫಾರ್ ಸೇಫ್ಟಿ ಪರ್ಪಸ್ ಆ್ಯಂಡ್ ಟು ಗೆಟ್ ದ ಇಂಟ್ರೆಸ್ಟ್ ವಿ ಮೇ ಡೆಪಾಸಿಟ್ ದ ಅಮೌಂಟ್ ಇನ್ ದ ಬ್ಯಾಂಕ್ ಅಲ್ವಾ. ಸೊ ಸೇಫ್ ಆಗಿರುತ್ತೆ, ಇಂಟ್ರೆಸ್ಟ್ ಕೂಡ ಬರುತ್ತೆ ಅಂತ ಕೂಡ ಕಸ್ಟಮರ್ಸ್ ಆದಂಥವ್ರು ಇಡ್ತಾರೆ ದುಡ್ಡನ್ನ, ಹೌದಾನೆ. ಅದು ಒಂದು ಕಾರಣ ಇರ್ಬೋದು. ಹಾಗಾದರೆ ಬೇರೆ ಅಷ್ಟೇನಾ, ಇಲ್ಲ, ಈವನ್ ದ ಬ್ಯಾಂಕ್ಸ್ ಆರ್ ಗಿವಿಂಗ್ ಅದರ್ ಫೆಸಿಲಿಟೀಸ್ ಫಾರ್ ಅಸ್. ಏನು, ಲೋನ್ ಕೂಡ ಕೊಡುತ್ತೆ ಯಾರಿಗೆ, ಜನಗಳಿಗೆ ಅಲ್ವಾ. ಸೊ ಬೇಸ್ಡ್ ಆನ್ ದರ್ ಇನ್ಕಮ್ ಲೆವೆಲ್ ಎಷ್ಟಿದೆ ಕಸ್ಟಮರ್ಸ್ದು, ಸೊ ಅಕೌಂಟ್ ಹೋಲ್ಡರ್ಸ್ ಅದ್ರ ತಕ್ಕ ಹಾಗೆ ಅವ್ರ ಜಾಬ್ ಏನು, ಅವ್ರ ಇನ್ಕಮ್ ಏನು, ಮತ್ತು ಈಗ ಕೆಲವೊಬ್ರು ಪ್ರಾಪರ್ಟೀಸ್ ಮೇಲೂ ಕೂಡ ಲೋನ್ನ ತೊಗೋತಿರ್ತಾರೆ. ಲೋನ್ನ ಸುಮ್ಮನೆ ಕೊಡ್ಲಿಕ್ಕಾಗತ್ತಾ ಬ್ಯಾಂಕು, ಇಲ್ಲ ತಾನೆ. ಸೊ ಹಾಗಾದರೆ ಏನು ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಲೋನ್ ಕೊಡಬೇಕಾದ್ರೆ ಅನ್ನೋದನ್ನೆಲ್ಲ RBI ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಡಿಫ್ರೆಂಟ್ ಬ್ಯಾಂಕ್ಸ್ ವಿಲ್ ಬಿ ಅಡಾಪ್ಟಿಂಗ್ ದ್ಯಾಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪಾಲಿಸೀಸ್ ವಿಚ್ ಆರ್ ಗಿವನ್ ಬೈ ದ RBI. ಓಕೆ, ಸೊ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ವಾಟ್ ಇಂಟ್ರೆಸ್ಟ್ ರೇಟ್ ಟು ಚಾರ್ಜ್ ಆನ್ ಕ್ರೆಡಿಟ್, ಸಾಲ ಅಂತ ಏನು ಕೊಟ್ಟಿರುತ್ತಲ್ವ ಬ್ಯಾಂಕ್ಸು, ಅದನ್ನು ಬಡ್ಡಿ ಎಷ್ಟು ಹಾಕಬೇಕು, ಎಷ್ಟು ಇಂಟ್ರೆಸ್ಟ್ ರೇಟ್ನ ಪಡಿಬೇಕಾಗತ್ತೆ ಕಸ್ಟಮರ್ಸಿಂದ ಕೂಡ ಡಿಸೈಡ್ ಮಾಡಬೇಕು ಯಾರು, ಬ್ಯಾಂಕ್. ನೆಕ್ಸ್ಟ್ ಹೌ ಮಚ್ ಆಫ್ ಟ್ಯಾಕ್ಸ್ ಟು ಬಿ ಕಲೆಕ್ಟೆಡ್. ಸೊ ಟ್ಯಾಕ್ಸ್ನ ಎಷ್ಟು ಚಾರ್ಜ್ ಮಾಡಬೇಕು ಅಂತ ಕೂಡ ಗೌರ್ಮೆಂಟು ಅಥವಾ ಕಾರ್ಪೊರೇಷನ್ಸ್ ಅಂತ ಏನು ಹೇಳ್ತೀವಿ ಸೊ ಅದು ಡಿಸೈಡ್ ಮಾಡಬೇಕಾಗತ್ತೆ. ಓಕೆ, ಗೌರ್ಮೆಂಟ್ ಈಗ ಟ್ಯಾಕ್ಸ್ ಎಷ್ಟು ಕಲೆಕ್ಟ್ ಮಾಡಬೇಕು, ಡಿಫ್ರೆಂಟ್ ಸ್ಲ್ಯಾಬ್ಸ್ ಇದೆ ಟ್ಯಾಕ್ಸಿಂದಲ್ವಾ. ಸೊ ಯಾವುದಕ್ಕೆ ಎಷ್ಟು ಅಂತ ಹೇಳ್ಬಿಟ್ಟು ಗೌರ್ಮೆಂಟು ಡಿಸೈಡ್ ಮಾಡಬೇಕು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಎಕನಾಮಿಕ್ ಡಿಸಿಷನ್ ಮೇಡ್ ಬೈ ದ ಗವರ್ಮೆಂಟ್. ಓಕೆ, ಸೊ ದಿಸ್ ಇಸ್ ಹೌ ದ ಡಿಫ್ರೆಂಟ್ ಎಕನಾಮಿಕ್ ಏಜೆಂಟ್ಸ್ ಫಂಕ್ಷನ್ ಇನ್ ದ ಎಕಾನಮಿ. ಸೊ ಬೇಸಿಕಲಿ ಎಕನಾಮಿಕ್ ಏಜೆಂಟ್ ಅಂದ್ರೇನು, ದೇ ಆರ್ ದ ಇಂಡಿವಿಜುವಲ್ಸ್ ಆರ್ ದ ಇನ್ಸ್ಟಿಟ್ಯೂಷನ್ಸ್ ಹೂ ಮೇಕ್ ದ economic decisions, who take the economic decisions. It includes what? Consumers, producers, government, corporations and bank. Okay, so consumers will be there, isn't it? So what is the function of consumers? ಏನು ಮಾಡ್ತಾರೆ consumers? They will decide consumers who decide what and how much to consume. Okay,
See, this concepts might be asked in two different ways. One is, what do you mean by economic agents, or what do you mean by the concept of economic agents? Then other way is, who are economic agents ಅಂತ ಕೇಳ್ಬೋದು. ಓಕೆ, ಇಲ್ಲ ಅಂದರೆ who are the macroeconomic decision makers. ಸೊ ಈ ರೀತಿ who are the macroeconomic decision makers ಅಂದರೆ 2 ಮಾರ್ಕ್ಸಿಗೆ ನಾವು ಈ ರೀತಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. macroeconomic decision makers. ಓಕೆ, ಈ ರೀತಿ ಇದ್ದರೆ ಇದು ಕಾನ್ಸೆಪ್ಟು 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ಓಕೆ, ಹೂ ಆರ್ ದ ಮ್ಯಾಕ್ರೋಎಕನಾಮಿಕ್ ಡಿಸಿಷನ್ ಮೇಕರ್ಸ್ ಅಂದಾಗ ವಿಲ್ ಬಿ ಟೆಲಿಂಗ್ ಅಬೌಟ್ ವಾಟ್ 3 ಕಾನ್ಸೆಪ್ಟ್ಸ್. ಒನ್ ಈಸ್ ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್, ಗೌರ್ಮೆಂಟ್, ಕಾರ್ಪೊರೇಷನ್, ಬ್ಯಾಂಕ್, ಎಕ್ಸೆಟ್ರಾ. ಆ್ಯಂಡ್ ಯು ಹ್ಯಾವ್ ಟು ರೈಟ್ ವಾಟ್ ಈಸ್ ದರ್ ಫಂಕ್ಷನ್ ಅಲ್ವಾ, ಅವ್ರ ಕೆಲಸ ಏನು ಅಂತ ಕೂಡ ನಾವು ಬರೀಬೇಕು 2 ಮಾರ್ಕ್ಸಿಗಾದರೆ. ಇಲ್ಲಪ್ಪ ಬೇರೆ ಹೂ ಆರ್ ಎಕನಾಮಿಕ್ ಏಜೆಂಟ್ಸ್ ಅಂದರೆ ಏನು ಬರೀತೀರಾ? ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್, ಗೌರ್ಮೆಂಟ್, ಕಾರ್ಪೊರೇಷನ್, ಬ್ಯಾಂಕ್ಸ್, ಎಕ್ಸೆಟ್ರಾ. ಸೊ ನೋಡಿ, ಒಂದೇ ಕಾನ್ಸೆಪ್ಟ್ ಡಿಫ್ರೆಂಟ್ ವೇಸಲ್ಲಿ ಬರ್ಬೋದು. 1 ಮಾರ್ಕ್ ಆದರೆ ಹೂ ಆರ್ ಎಕನಾಮಿಕ್ ಏಜೆಂಟ್ಸ್, ವಾಟ್ ಯು ಮೀನ್ ಬೈ ಎಕನಾಮಿಕ್ ಏಜೆಂಟ್ಸ್. ಇಲ್ಲಪ್ಪ ಇದನ್ನೇ 2 ಮಾರ್ಕ್ಸಿಗೆ ಕೇಳಿದ್ರೆ ಹೂ ಆರ್ ಮ್ಯಾಕ್ರೋ ಎಕನಾಮಿಕ್ ಡಿಸಿಷನ್ ಮೇಕರ್ಸ್. ಅಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಕೇಳಲ್ಲ ನಮಗೆ, ಜಸ್ಟ್ 2 ಮಾರ್ಕ್ಸ್ ಅಂದ ತಕ್ಷಣ ನಾವು ಇದು ಕಾನ್ಸೆಪ್ಟ್ ಜೊತೆಗೆ ಮೀನಿಂಗ್ ಕೂಡ ಬರೀಬೇಕು. ಓಕೆ, okay, can you tell me who is the founding father of modern economics? Yes, Adam Smith, isn't it? So now let us know about some of the concept related to Adam Smith. One of the founding father of modern economics. Very important. In the choose the correct answer, you may expect this question. They may give you other economist names. In that you can say Adam Smith is one of the founding father of modern economics. Okay, Adam Smith is going to tell about the situation wherein the economy will be applying this macroeconomic concepts. Means how the economy is facing the problems, okay, related to what? Unemployment, okay, another one is decreased income level, like this, and another one is poverty problem. As we know, these are the main economic problems that what we can observe in our country, isn't it? And along with this, he is focusing on another concept, that is, he suggested that if the buyers and sellers in each market take their decisions following only their own self-interest, economists will not need to think the wealth and welfare of the country. ಅಲ್ವಾ, ಪ್ರತಿಯೊಬ್ಬ ಗ್ರಾಹಕ ಮತ್ತು ಪ್ರತಿಯೊಬ್ಬ ಮಾರಾಟಗಾರ ಅಂದರೆ ಪ್ರತಿಯೊಬ್ಬ ಕಸ್ಟಮರ್ ಮತ್ತು ಪ್ರತಿಯೊಬ್ಬ ಪ್ರೊಡ್ಯೂಸರ್ ಕೂಡ ಅವ್ರು ಇಷ್ಟ ಬಂದ ರೀತಿಯಲ್ಲಿ ಪ್ರಾಡಕ್ಟ್ನ, ಪ್ರೊಡ್ಯೂಸರ್ ಆದಂಥವ್ರು ಅವ್ರು ಇಷ್ಟ ಬಂದ ರೀತಿಯಲ್ಲಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದು, ಸೇಲ್ ಡಿಸ್ಟ್ರಿಬ್ಯೂಟ್ ಮಾಡೋದು. ಇನ್ನೊಬ್ಬ ಗ್ರಾಹಕ ಅಥವಾ ಕಸ್ಟಮರ್ ಆದಂಥವ್ರು ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಕ್ವಾಂಟಿಟಿ ಆಫ್ ಗೂಡ್ಸ್ನ ಪರ್ಚೇಸ್ ಮಾಡೋದು, ಅವ್ರಿಗೆ ಇಷ್ಟ ಬಂದಿರೋವಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ, ಸೊ ಈ ರೀತಿ ನಮಗೆ ಏನಿದೆನಾ ಪ್ರಾಬ್ಲಮ್ಸೇ ಇರ್ತಿದ್ದಿಲ್ಲ, ಅವಾಗ ಎಕನಾಮಿಸ್ಟೇ ಬೇಕಾಗಿದ್ದಿಲ್ಲ ಅಂತಾರೆ. ಬಟ್ ಅದಿದೆ ತಾನೇ ಪ್ರಾಬ್ಲಮ್ಸು, ಹಾಗಾದ್ರೆ ಇಲ್ಲಿ ನಮಗೆ ಎಕನಾಮಿಕ್ಸ್ ಸಜೆಷನ್ಸ್ ಬೇಕೇ ಬೇಕು. ಯಾಕಂದರೆ ನಮ್ಮ ಇನ್ಕಮ್ ಲೆವೆಲ್ನ, ನಮ್ಮ ಕಂಟ್ರಿ ಎಕನಾಮಿಕ್ ಕಂಡೀಷನ್ಸ್ನ ಇಂಪ್ರೂವ್ ಮಾಡಬೇಕಾಗಿದೆ.
alva. So he says that he has suggested one of the concept, that is Adam Smith. No, he is a Scotsman and professor at the University of Glasgow, and he is a philosopher by training. He has done a very important familiar known work called as An Enquiry into the Nature and Cause of Wealth of Nation, and he published this work in the year 1776. ಹಾಗಾದರೆ ನೀವು ಕೇಳ್ಬೋದು, ಮ್ಯಾಮ್ ಇದೆಲ್ಲ ಯಾಕೆ ಹೇಳ್ತಿದ್ದೀರಾ, ಇದೊಂದು ನಮಗಲ್ಲಿ ಕ್ವೆಶನ್ ಬರುತ್ತೆ ಎಕ್ಸಾಮಲ್ಲಿ. ವಾಟ್ ಈಸ್ ದ ವೆಲ್ ನೋನ್ ವರ್ಕ್ ಆಫ್ ಆಡಮ್ ಸ್ಮಿತ್ and in which year? So at that time you have to write that. Okay, so that is, he had a big work of Adam Smith, that is in the year 1776, an enquiry into the nature, an enquiry into the nature and cause of wealth of nations. Very important for exam. Okay, so this question you can expect in this way. Name the well known work of Adam Smith. 1 ಮಾರ್ಕಿಗೆ ಆದಷ್ಟು ಪ್ರತಿ ವರ್ಷ ಕೊಡ್ತಾನೆ ಇರ್ತಾರೆ ಕ್ವೆಶನ್. ಓಕೆ, ವಾಟ್ ಈಸ್ ದಟ್? well known work of Adam Smith. You can make a note of it. A well known or a big work of Adam Smith which had been done in 1776 is what? An enquiry into the nature of cause and wealth of nations. Very important. Okay, ಈಗೂ ಕೇಳ್ಬೋದು, ಇಲ್ಲ ಅಂದರೆ ನೇಮ್ ದ ವರ್ಕ್ ಮೇಡ್ ಬೈ ಆಡಮ್ ಸ್ಮಿತ್ ಅಂದರೂ ಕೂಡ ಇದನ್ನೇ ಬರೀತೀರಾ. ಏನು? ಆ್ಯನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸ್ ಆಫ್ ವೆಲ್ತ್ ಆಫ್ nations. Finished writing? Okay, as we go on explaining, no, simultaneously go on writing the points and try to understand the concepts. And another one economist name by name John Maynard Keynes. He is a British economist. Even he had written one of the book and he had celebrated that book. Okay, that is the General Theory of Employment, Interest and Money in the year 1936. So let us make a point on that also now. One of the British economist by name John Keynes. British one of the British economist, okay, by name John Maynard Keynes, or we can say John Keynes. John Maynard Keynes published his book what is that book name? General Theory of the General Theory of Employment, Interest and Money. The General
theory of employment, interest and money in 1936. The general theory of employment, interest and money in the year 1936. Okay, don't get confused with this. Okay, one of the modern economists by name Adam Smith had given his very familiar known work, that is what, an inquiry into the nature and cause of wealth of nations in the year 1776. Okay, and another, a British economist by name John Keynes or John Maynard Keynes, had published his book by name The General Theory of Employment, Interest and Money in the year 1936. Every year either that concept or this concept will be asked in the exam. Okay, ಸೊ 1 ಮಾರ್ಕಿಗೆ ಖಂಡಿತವಾಗ್ಲೂ ಬರುತ್ತೆ. ಜೆ ಎಮ್ ಕೀನ್ಸ್ ಬಗ್ಗೆ ಕೇಳೋದಾದರೆ ಯಾವ ರೀತಿ ಇರುತ್ತೆ ಕ್ವೆಶನ್ನು ನಮಗೆ ಅಂದರೆ, ಇನ್ 1936 John Keynes or J.M. Keynes published his celebrated book. So they will be giving various options like wealth of nations, general theory of employment, interest and money, and another one is theory of interest, theory of employment. What will be your answer? Your answer should be the general theory of employment, interest and money. Okay, and another one, Adam Smith well known work is what? An inquiry into the nature and wealth of nations in the year 1776. Okay, so in today's class we have started with the macroeconomics, that is the part 2nd of your 2nd PUC economic syllabus, that is introduction chapter, first chapter of macroeconomics. There we understood that what is macroeconomics, that is what is macroeconomics. Basically macro means what? Large. Here we will be understanding the economy in a aggregate manner, in a large manner, wherein you will be knowing about aggregate supply and demand, national income, okay, then general price level, aggregate employment, etc. Okay, there we first we came to know about who is a economic agent, or what do you mean by economic agents? What do you mean by economic agents? Economic agents means it includes what? Individuals or the institutions who take economic decisions. It will include what? Consumers, producers, government, corporations, banks, etc. Then we also came to know about what is the function of this economic agents, like under the title like macroeconomic decision makers. It includes what? Again, consumer. Consumer, what he will do? He will decide what and how much to consume. Producer, what he will do? He will produce goods and services, and along with that he had to think what to produce and how much to produce. And another one is who? Yes, government, corporation and banks. What do? They will be thinking about what is the interest level, what is the interest rate that I had to collect from the customers. As a bank I may think this, or what is the tax that is charged on different goods. We have different slabs, isn't it? And another one is how much to spend the money, how much of money has to be spent in the economy, like this, isn't it? Then we came to know that one of the modern economists by Adam Smith, he is big well known work, that is an inquiry into the nature and wealth of nation. And another one, a British economist, he had published one of the book in the year 1936, that is the general theory of employment in the general theory of employment, interest and money in the year 1936. Okay, further I'll continue in the next class. Thank you.